ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಭಿವೃದ್ಧಿ ಕೆಲಸಕ್ಕೂ ಸಿದ್ದರಾಮಯ್ಯ ಅವರ ಕೆಲಸಕ್ಕೂ ಹೋಲಿಕೆ ಮಾಡಿದ್ ಸರಿಯಲ್ಲ ಅನ್ನುವಂತಹದ್ದನ್ನ ಹೇಳ್ತಾರೆ. ಅವರು ಹೋಲಿಕೆ ಮಾಡಿದ್ದಾರೆ ಅಂತ ನನ್ಗನ್ಸೋದಿಲ್ಲ. ಹಿಂದಿನ ಕಾಲದಲ್ಲಿ ಕೆಲಸಗಳಾಗ್ತಾ ಇದೆಯೇ. ಈಗ ನಾವು ಒಂದು ತಿಳ್ಕೊಳ್ಳಿ, ಸ್ವತಂತ್ರ ಪೂರ್ವದಲ್ಲೇ ಮಹಾರಾಜರು ಅಭಿವೃದ್ಧಿ ಕಡೆ ಭಾಳಷ್ಟು ಗಮನ ಕೊಟ್ಟಿದ್ದರು. ಭಾಳಷ್ಟು ಇವತ್ತು ಏನು ನಮ್ಮಲ್ಲಿ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಇರ್ತಕ್ಕಂಥವೆಲ್ಲ ಆಗಲೇ ಪ್ರಾರಂಭ ಮಾಡಿದ್ದಂಥದ್ದು. ರಿಸರ್ವೇಷನ್ನು ನಾವು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿವರೆಗೆ ಹೋಗಿದ್ದೇವೆ ಅಂದರೆ ಒಳ ಮೀಸಲಾತಿವರೆಗೂ ಹೋಗ್ಬಿಟ್ಟಿದ್ದೇವೆ. ಆದರೆ ರಿಸರ್ವೇಷನ್ ಮೀಸಲಾತಿಯನ್ನು ಹಿಂದುಳಿದವರಿಗೆ, ದಲಿತರಿಗೆ ಮಹಾರಾಜರು ಆಗಲೇ ತಗೊಂಡು ಬಂದಿದ್ರಲ್ಲ. ಇವೆಲ್ಲ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಬೇರೆಯವರಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅದು ಆ ಕಾಲಘಟ್ಟದಲ್ಲಿ ಅದು ನಡೀತು. ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಅನೇಕ ಅಂತಹ ಬದಲಾವಣೆಗಳನ್ನು ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ವಿ ಕ್ಯಾನಾಟ್ ಕಂಪೇರ್ ಒನ್ ಟು ಅನದರ್. ಯೂರಿಯಾ ಗೊಬ್ಬರ ಅಭಾವದಿಂದ ಇವತ್ತು 2 ದಿನಗಳ ಕಾಲ ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್ ಬಿಜೆಪಿ. ನೋಡಿ, ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ? ಇನ್ನೂ ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂಥ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ. ಅದನ್ನು ನಮಗೆ ಸರಬರಾಜು ಮಾಡಿದ್ರೆ ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ? ನಾವು ರೈತರಿಗೆ ಇಮ್ಮಿಡಿಯೇಟ್ ಆಗಿ ಮಳೆಗಾಲದಲ್ಲಿ, ಈ ಕಾಲದಲ್ಲಿ ಬಿತ್ತನೆ ನಡೆಯೋ ಕಾಲದಲ್ಲಿ ಕೊಡ್ತೇವೆ. ಅದು ಅವ್ರು ಕೊಡಬೇಕು ಅನ್ನೋದು ಒತ್ತಾಯ ಅಷ್ಟೇ. ಅದಕ್ಕೆ ನಮ್ಮ ಪಕ್ಷದ ರೈತರು, ಕಾರ್ಯಕರ್ತರು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಹೇಳ್ತಾ ಇರೋದು ಮುಂಚೆನೆ ಅಭಾವ ಇದೆ ಅಂತ ತಿಳಿಸಬೇಕಿತ್ತು, ಎಲ್ಲ ಕೊಟ್ಟಾಗಿದೆ. ನೋಡಿ, ಮುಂಗಾರಿಗೆ ಮುಂಚೆನೆ ಇವೆಲ್ಲ ಕರೆಸ್ಪಾಂಡೆನ್ಸ್ಗಳು ನಡೀತಾವೆ. ಈಗೇನು ಹೊಸದಾಗ ಆಗೋದಿಲ್ಲ. ಅಥವಾ ಇವ್ರ ಅಧಿಕಾರದಲ್ಲಿದ್ದಾಗ ಆಗಿರ್ಲಿಲ್ವಾ? ನಾವು ಆ ರೀತಿ ನಾವು ಕಂಪೇರ್ ಹೋಗೋದಿಲ್ಲ. ಯಾಕೆಂದ್ರೆ ಸುಮ್ಮನೆ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ನೀವು ಮಾಡಿದ ನಾ ಪ್ರಶ್ನೆ ಕೇಳಿದಾಗ ಹೌದೌದು ಅವ್ರ ಕಾಲದಲ್ಲಿ ಮಾಡಿಲ್ವಾ ಅಂತ ನಾವು ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಆದರೆ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನು ಸಮಸ್ಯೆಗಳಿದಾವೆ ಅಂತ ಅವ್ರಿಗೂ ಗೊತ್ತಿದೆ. ಏನು ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.